ಕರ್ನಾಟಕದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎಂದರೆ ಅದು ನಮ್ಮ ದಿ ರೂರಲ್ ಎಜುಕೇಷನ್ ಸೊಸೈಟಿ. 1941ರಲ್ಲಿ ಸ್ಥಾಪನೆಗೊಂಡ ಈ ಸಂಸ್ಥೆಯ ಸಂಸ್ಥಾಪಕ ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರು. ಇವರು ನಿರ್ಮಿಸಿರುವ ಒಂದು ಸುಂದರ ಲೋಕವಿದು. ಶಿಕ್ಷಣದಿಂದ ಮಾತ್ರ ವ್ಯಕ್ತಿಯ ಹಾಗೂ ಸಮಾಜದ ವಿಕಸನ ಸಾಧ್ಯ ಎಂಬ ಆದರ್ಶ ಮನೋಭಾವ ಹೊಂದಿದ್ದ ಪೂಜ್ಯರು ಒಂದು ಸುಂದರ ಸಂಸ್ಥೆಯನ್ನು ಮುಂದಿನ ಪೀಳಿಗೆಯ ಶಿಕ್ಷಣ ಕ್ಷೇತ್ರದ ಸುಧಾರಣೆಗೆ ಬಿಟ್ಟು ಹೋಗಿದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಮಗ್ರ ಶಿಕ್ಷಣ ನೀಡುವ ಅವರ ಕಳಕಳಿಯನ್ನು RESನ ಹಿಂದಿನ ಆಡಳಿತ ಮಂಡಳಿಗಳು ಹಾಗೂ ಪ್ರಸ್ತುತ ಆಡಳಿತ ಮಂಡಳಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಶಿಸ್ತು, ಸೇವಾಭಾವ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸುವ ಉದ್ದೇಶದಿಂದ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. 2023ರಲ್ಲಿ ರೂಪುಗೊಂಡ ಆಡಳಿತ ಮಂಡಳಿಯ ದೂರದೃಷ್ಟಿ ವಿಭಿನ್ನ ಹಾಗೂ ವಿನೂತನ. ಪ್ರಸ್ತುತ ಶಿಕ್ಷಣ ಕ್ಷೇತ್ರವು ಆಂಗ್ಲ ಮಾಧ್ಯಮ ಮತ್ತು ತಂತ್ರಜ್ಞಾನದ ಪ್ರಭಾವದಿಂದ ನಾಗಾಲೋಟದ ಬೆಳವಣಿಗೆ ಮತ್ತು ಬದಲಾವಣೆಯನ್ನು ವೇಗವಾಗಿ ಕಾಣುತ್ತಿದೆ. ಇಂದಿನ ಜಾಗತಿಕ ಮಟ್ಟದ ಸ್ಪರ್ಧಾತ್ಮಕ ಶಿಕ್ಷಣದ ಸವಾಲುಗಳನ್ನು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎದುರಿಸಬೇಕಾಗಿರುವುದು ಅನಿವಾರ್ಯ ಎಂದು ಅರಿತ ಆಡಳಿತ ಮಂಡಳಿಯು ನೂತನ ಅಧ್ಯಕ್ಷರ ಸಾಮರ್ಥ್ಯವನ್ನು ಬಹಳ ಪರಿಪೂರ್ಣವಾಗಿ ಬಳಸಿಕೊಳ್ಳುತ್ತಿದೆ. ಈಗ ನಾವು ವೀಕ್ಷಿಸೋಣ ಸಂಸ್ಥೆಯ ಅಧ್ಯಕ್ಷರ ಹಾಗೂ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ RES ಅಭಿವೃದ್ಧಿಯ ಪಕ್ಷಿನೋಟ. ಇವರು RES ಶಿಕ್ಷಣ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ. ಕ್ರಿಯಾಶೀಲತೆ ಹಾಗೂ ಮುಂದಾಲೋಚನೆಯೇ ಇವರ ಶಕ್ತಿ. ಅವರೇ ಡಾಕ್ಟರ್ HK ಶ್ರೀಕಂಠರವರು. ತಮ್ಮಲ್ಲಿರುವ ಆಡಳಿತಾನುಭವ ಮತ್ತು ಸಂಪರ್ಕವನ್ನು ಬಳಸಿಕೊಂಡು ಈ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಬೇಕೆಂದು ಪಣತೊಟ್ಟು ಸಂಸ್ಥೆಯ ಆಡಳಿತ ಮಂಡಳಿಯ ಪ್ರೋತ್ಸಾಹದೊಂದಿಗೆ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. RES ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳ ಈ ಮಹಾಸಂಗಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಅಧ್ಯಕ್ಷನಾಗಿ ಹೊಸ ಮ್ಯಾನೇಜ್ಮೆಂಟ್ ಬಂದು 3 ವರ್ಷ ಕಳೀತಾ ಇದೆ. ಒಂದು ಕೊರತೆ, ಹಳೆಯ ವಿದ್ಯಾರ್ಥಿಗಳಿಗೂ ಸಂಸ್ಥೆಗೂ ಸಂಪರ್ಕ ಸಂಬಂಧ ಭಾರಿ ಕಮ್ಮಿ ಆದಂಥ ವಿಚಾರ ಗಮನಕ್ಕೆ ಬಂದು ಈ 3 ವರ್ಷಗಳಲ್ಲಿ 1.5 ವರ್ಷದಿಂದ ಈ ಹಳೆಯ ವಿದ್ಯಾರ್ಥಿಗಳ ಒಂದು ಸಂಘವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂತ 1 ವರ್ಷ ಚಿಂತನೆ ಆಗಿದೆ. ಈ 1.5 ವರ್ಷದಲ್ಲಿ ಈ ದಿವಸ ನಾವು ಸಂಘಟನೆ ಮಾಡಿ ಈ 1 ವರ್ಷದ ಚಿಂತನೆಯನ್ನು ಇವತ್ತು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ನಾವು ಅಧಿಕಾರಕ್ಕೆ ಬಂದಾದ ಮೇಲೆ ನಮಗೆ ಗಮನಕ್ಕೆ ಬಂದದ್ದು ಬದಲಾವಣೆ ಆಗಬೇಕು RESಲ್ಲಿ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬದಲಾವಣೆ ನೋಡ್ತಾ ಇರುವಾಗ ಅದಕ್ಕೆ ಹೊಂದಿಕೊಳ್ಳುವಂಗೆ ಹೋದಾಗ ಮಾತ್ರ RES ಬೆಳೆಸೋಕ್ಕೆ ಸಾಧ್ಯ ಅಂತ ಹೇಳಿ ನಾವು ಹಂತವಾಗಿ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ಎಲ್ಲ ಚಿಂತನೆಗಳನ್ನು ಕಾರ್ಯರೂಪಕ್ಕೆ ತರೋದ್ರ ಮುಖಾಂತರ ನಾವು ಮಾಡಿದ್ದೇವೆ. ಮೊದಲನೇದಾಗಿ ನಾವು ಎಲ್ಲ ಬೋಧಕೇತರ ಸಿಬ್ಬಂದಿಯವ್ರನ್ನ ಕರೆದು ಅವರ ಸಲಹೆ, ಆಗಬೇಕಾಗಿರೋ ಕೆಲಸ, ಮುಂದೆ ಇದು ಒಳ್ಳೆ ದಿಕ್ಕಿನಲ್ಲಿ ಹೋಗಬೇಕಾಗಿರೋದು ಅವಶ್ಯಕತೆ ಇರುವಂಥ ವಿಚಾರಗಳನ್ನ ನಾವು ಕ್ರೋಢೀಕರಿಸಿ ಅವರು ಏನು ಹೇಳಿದ್ರು ಆ ದಿಕ್ಕಿನಲ್ಲಿ ಹೋಗಿ ಏನು ಮೂಲಭೂತ ಸೌಕರ್ಯಗಳ ಕೊರತೆ ಸಾಕಷ್ಟಿದ್ದು ಎಲ್ಲ ಮೂಲಭೂತ ಸೌಕರ್ಯಗಳ ಅವಶ್ಯಕತೆಯನ್ನು ನಾವು ಪೂರೈಸಿದ್ದೀವಿ. ಅದ್ರ ಜೊತೆಗೆ ನಾವೇನು RES ಬಂದಾದ್ಮೇಲೆ ನಮಗೆ ಹೆಚ್ಚಿಗೆ ಗಮನಕ್ಕೆ ಸಾರ್ವಜನಿಕರು, ಹಳೆಯ ವಿದ್ಯಾರ್ಥಿಗಳು, ಸಂಸ್ಥೆಯ ಸದಸ್ಯರು ಏನು ಹೇಳಿದ್ರು ಅಂದರೆ, ಏನು ಕರಿಯಪ್ಪನವರು ಇಲ್ಲಿ ವಿದ್ಯಾದಾನ ಮಾಡಿದ್ರು, ಬಹುಶಃ ಆವತ್ತಿನ ಕಾಲ ಅವಶ್ಯಕತೆಗೆ ಟ್ರೆಡಿಷನಲ್ ಕೋರ್ಸಸ್ಸನ್ನು ವಿದ್ಯಾದಾನ ಮಾಡವ್ರೆ. ಲಕ್ಷಾಂತರ ಜನಕ್ಕೆ ಡಿಗ್ರಿಯನ್ನು, ವಿದ್ಯೆಯನ್ನು ಕಲಿಸಿ
ಅವರು ಕಾಲಘಟ್ಟದಲ್ಲಿ ಮಾಡಿರುವಂಥದ್ದು. ಮುಖ್ಯವಾಗಿ ಮೂಲ ಸೌಕರ್ಯಗಳು ವಿದ್ಯಾರ್ಥಿಗಳಿಗೆ, ಬೋಧಕ, ಬೋಧಕೇತರ ಹಾಗೂ ಸಿಬ್ಬಂದಿಗಳಿಗೆ ಪ್ರತಿನಿತ್ಯ ಅವಶ್ಯ ಇರುವ ಕುಡಿಯುವ ನೀರು, ಊಟದ ಮೇಜು ಮತ್ತು ಶೌಚಾಲಯಗಳನ್ನು ಉನ್ನತೀಕರಿಸಿದ ಪರಿಣಾಮ ಸಂಸ್ಥೆಯ ಎಲ್ಲ ವರ್ಗದವರಿಗೂ ಅನುಕೂಲವಾಗಿದೆ. ಸಂಸ್ಥೆಯ ಆವರಣದ 2 ಉದ್ಯಾನವನವನ್ನು ಇದೇ ಸಾಲಿನಲ್ಲಿ ನವೀಕರಿಸಲಾಯಿತು. ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಕೊರತೆಯನ್ನು ಅರಿತ ಆಡಳಿತ ಮಂಡಳಿ ಸಂಸ್ಥೆಯ ನೂತನ ಕಟ್ಟಡ ಮೇಲ್ಛಾವಣಿಯಲ್ಲಿ ಸುಮಾರು 120ಕ್ಕೂ ಹೆಚ್ಚು ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಿದೆ. ಇದರಿಂದ ಪ್ರತಿದಿನ 320 ಕಿಲೋವ್ಯಾಟ್ಗಿಂತ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗುತ್ತಿದೆ. ಪರಿಣಾಮ ಸಂಸ್ಥೆಯ ವಿದ್ಯುತ್ ಶುಲ್ಕ ನಿಯಂತ್ರಣಗೊಂಡಿದೆ. ಆಕರ್ಷಣೆ ಎಂದರೆ ನೂತನವಾಗಿ ನಿರ್ಮಾಣಗೊಂಡ ವಾಣಿಜ್ಯ ಮಳಿಗೆಯ ಕಟ್ಟಡ ಕೇವಲ 18 ತಿಂಗಳಲ್ಲಿ ಪೂರ್ಣಗೊಂಡು ಒಂದು ವಿಶಿಷ್ಟ ರೂಪದಲ್ಲಿ ಸಂಸ್ಥೆಯ ಆರ್ಥಿಕತೆಗೆ ಸಹಕಾರಿಯಾಗಿದೆ. 1 ವರ್ಷಕ್ಕೆ ಬರೋಬ್ಬರಿ 1 ಕೋಟಿ ಆದಾಯವು ಈ ವಾಣಿಜ್ಯ ಮಳಿಗೆಗಳಿಂದ ಸಂಸ್ಥೆಗೆ ನೇರವಾಗಿ ತಲುಪುತ್ತಿದೆ. ಈ ಬೃಹತ್ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಒಳ ಸಭಾಂಗಣವಿಲ್ಲದನ್ನು ಮನಗಂಡಿತು ಆಡಳಿತ ಮಂಡಳಿ. ಶ್ರೀಯುತ ದೂಂತೂರು ಮಾರೇಗೌಡರು ಶ್ರೀ ಕರಿಯಪ್ಪನವರ ಸಂಬಂಧಿ. ಈ ಶಿಕ್ಷಣ ಸಂಸ್ಥೆಗೆ 2 ಎಕರೆ ಜಮೀನನ್ನು ದಾನವಾಗಿ ನೀಡಿದ್ದರು. ಯಾವ ಅಭಿವೃದ್ಧಿಗೂ ಸಮರ್ಪಕವಾಗದ ಈ ಜಮೀನನ್ನು ಸಂಸ್ಥೆಯು 88 ಲಕ್ಷಕ್ಕೆ ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ಒಂದು ಸುಂದರವಾದ ಸುಸಜ್ಜಿತ ಒಳ ಸಭಾಂಗಣ ನಿರ್ಮಾಣಗೊಂಡಿತು. ಇದಕ್ಕೆ ಶ್ರೀಯುತ ದೂಂತೂರು ಮಾರೇಗೌಡ ಸಭಾಂಗಣ ಎಂದೇ ದಿನಾಂಕ 16/5/2025 ಹೆಸರಿಸಿ ಲೋಕಾರ್ಪಣೆ ಮಾಡಲಾಯಿತು. ಬಟ್ ಇವತ್ತು ಬದಲಾದ ಒಂದು ವಿದ್ಯಾಕ್ಷೇತ್ರದ ಬದಲಾವಣೆಯಲ್ಲಿ ನಮಗೆ ಹೆಚ್ಚೆಚ್ಚು ಹೊಸ ಕೋರ್ಸ್ಗಳು ಬರಬೇಕು, ಪ್ರೊಫೆಷ್ನಲ್ ಕೋರ್ಸ್ ಬರಬೇಕು, ಟೆಕ್ನಿಕಲ್ ಕೋರ್ಸ್ ಬರಬೇಕು, ಸ್ಕಿಲ್ ಸೆಂಟರ್ಗಳು ಶುರುವಾಗಬೇಕು, ಕ್ವಾಲಿಟಿ ಎಜುಕೇಷನ್ ಇಂಪ್ರೂವ್ ಆಗಬೇಕು ಅನ್ನೋದು ನಮ್ಮ ಗಮನಕ್ಕೆ ಬಂದಾಗ ಆ ದಾರಿಯಲ್ಲೇ ಹೋಗಿದ್ದೀವಿ. ಹಾಗೆಯೇ ಪ್ರೊಫೆಷ್ನಲ್ ಕೋರ್ಸ್ ತರಬೇಕು ಅಂತೇಳಿ ನನ್ನ ಪ್ರಯತ್ನ ಅದು. ಏಕೆಂದರೆ ನಾನೇ MSc ಗ್ರ್ಯಾಜುಯೇಟ್ ಆಗಿರೋದ್ರಿಂದ ನಾವು ಈ ಸಂಸ್ಥೆಗೆ ಮೊದಲನೇ ಒಂದು ಯೂನಿವರ್ಸಿಟಿ ಅಫಿಲಿಯೇಟೆಡ್ ಅಗ್ರಿಕಲ್ಚರ್ ಕಾಲೇಜನ್ನು ನಾವು ತಂದಿದ್ದೀವಿ. ಅದು ಕೂಡ ಈಗ 3ನೇ ವರ್ಷ ಕಾಲ ಇಟ್ಟಿದೆ, ಯಶಸ್ವಿಯಾಗಿ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಹಲವು ನವೀಕರಣ ಮತ್ತು ಉನ್ನತೀಕರಣ ಕೆಲಸವು ಈ 3 ವರ್ಷದಲ್ಲಿ ಸಾಗಿದವು. DVV ಶಾಲೆಯ ಮಕ್ಕಳ ಆಟದ ಮೈದಾನ, ಟೊಯೋಟಾ ಕಂಪನಿಯ CSR ಅಡಿಯಲ್ಲಿ ಗ್ರಾಮಾಂತರ ಶಿಶು ವಿಹಾರದ ಮಕ್ಕಳಿಗೆ ನಲಿಕಲಿ ಪೀಠೋಪಕರಣಗಳು ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿಗಳಿಗೆ 1,50,00,000 ರೂಪಾಯಿಗಳ ದೇಣಿಗೆ ನೀಡಿರುತ್ತಾರೆ. ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳ ಪ್ರಯೋಗಾಲಯಕ್ಕೆ ಲ್ಯಾಮಿನರ್ ಏರ್ ಫ್ಲೋ ಉಪಕರಣವಲ್ಲದೆ ಮುಖ್ಯವಾಗಿ ಅಗ್ರಿಕಲ್ಚರ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಹಳ ಉಪಯೋಗವಾಗುವ ಪ್ರಯೋಗಾಲಯದ ಉಪಕರಣಗಳನ್ನು ಖರೀದಿಸಿದೆ ಮತ್ತು ಕ್ರೀಡಾ ವಿಭಾಗದ ಕಟ್ಟಡ ನವೀಕರಣಗೊಂಡವು. ಶ್ರೀಯುತ ಮಂಜುನಾಥ್ ರಾವ್ ಅವರು ತಮ್ಮ ಉಳಿತಾಯದ ಹಣದಿಂದ ಸುಮಾರು 25 ಲಕ್ಷ ವೆಚ್ಚದಲ್ಲಿ ಸಾತನೂರು ಶಾಲೆಯ ಸ್ಮಾರ್ಟ್ ಕ್ಲಾಸ್ ಹಾಗೂ ಇತರೆ ಅಭಿವೃದ್ಧಿಗೆ ಸಹಾಯ ಮಾಡಿದ್ದಾರೆ. ಸಂಸ್ಥೆಯ ಸಂಸ್ಥಾಪಕ ಶ್ರೀ ಎಸ್ ಕರಿಯಪ್ಪನವರ ಸಮಾಧಿ ಹಾಗೂ ಉದ್ಯಾನವನವನ್ನು ಈಗಿನ ಅಧ್ಯಕ್ಷರು ಡಾಕ್ಟರ್ HK ಶ್ರೀಕಂಠರವರು ತಮ್ಮ ಸ್ವಂತ ಹಣ ಸುಮಾರು 15 ಲಕ್ಷದ ವೆಚ್ಚದಲ್ಲಿ ನಿರ್ಮಾಣ ಮಾಡಿದರು. ಬಮೂಲ್ ಸಂಸ್ಥೆಯು ತಮ್ಮ CSR ಅಡಿಯಲ್ಲಿ RO ಯೂನಿಟ್, ಲ್ಯಾಪ್ಟಾಪ್ ಮತ್ತು ಜೆರಾಕ್ಸ್ ಮಿಷಿನ್ ಅನ್ನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ನೀಡಿತು. ಸಂಸ್ಥೆಯ ಮಕ್ಕಳಿಗೆ ಕ್ರೀಡೆಯಲ್ಲಿ ಆಸಕ್ತಿ ಮೂಡಿಸಲು ಶ್ರೀಯುತ ಮಂಜುನಾಥ್ ರೆಡ್ಡಿ ಅವರು 4,65,000 ಮೌಲ್ಯದ ಬ್ಯಾಸ್ಕೆಟ್ಬಾಲ್ ಶೂಟಿಂಗ್ ಬೋರ್ಡ್ ಅನ್ನು ದಾನವಾಗಿ ನೀಡಿದರು. ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಫೌಂಡೇಶನ್ ಮತ್ತು ಮಲಬಾರ್ ಗೋಲ್ಡ್ ಸಂಸ್ಥೆ ವತಿಯಿಂದ 74,80,000 ರೂಪಾಯಿಗಳ ವಿದ್ಯಾರ್ಥಿ ವೇತನವು
ಕಳೆದ 3 ವರ್ಷಗಳಿಂದ ನೇರವಾಗಿ ನೀಡಲಾಗಿದೆ. ಜೊತೆಗೆ 4,30,000 ಮೊತ್ತದ ಗ್ರಂಥಾಲಯ ಪುಸ್ತಕಗಳು ಮತ್ತು ಪೀಠೋಪಕರಣಗಳು ದಾನಿಗಳ ಮುಖಾಂತರ RES ಸಂಸ್ಥೆಗೆ ಹರಿದು ಬಂದಿದೆ. ಮೂಲಸೌಕರ್ಯಕ್ಕೆ ಇಷ್ಟು ಒತ್ತು ಕೊಟ್ಟ ಆಡಳಿತ ಮಂಡಳಿ ಶೈಕ್ಷಣಿಕವಾಗಿಯೂ ಸಂಸ್ಥೆಗೆ ಮೆರುಗು ನೀಡಿದೆ. AICT ಮಾನ್ಯತೆಯೊಂದಿಗೆ ಕಳೆದ 3 ವರ್ಷಗಳಿಂದ ಉನ್ನತ ಶಿಕ್ಷಣವಾದ MBA ವ್ಯಾಸಂಗವನ್ನು ಸ್ಥಾಪಿಸಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕೈಗೆಟುಕುವ ಶುಲ್ಕದಲ್ಲಿ ದೊರಕುವಂತೆ ಮಾಡಿದೆ. ಪ್ರಸ್ತುತ 100% ಫಲಿತಾಂಶವನ್ನು ಈ ವಿಭಾಗ ನೀಡಿದೆ. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ DK ಶಿವಕುಮಾರ್ ರವರ ವಿಶೇಷ ಆಸಕ್ತಿಯೊಂದಿಗೆ ಪ್ರತಿಷ್ಠಿತ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಕರ್ನಾಟಕದಲ್ಲೇ ಪ್ರಥಮವಾಗಿ BSc ಇನ್ ಅಗ್ರಿಕಲ್ಚರ್ 3 ವರ್ಷದ ವ್ಯಾಸಂಗವನ್ನು ಕನಕಪುರದ RESಗೆ ಮಾನ್ಯತೆ ನೀಡಿದ ಹೆಗ್ಗಳಿಕೆ ಸಲ್ಲುತ್ತದೆ. ಕಳೆದ 3 ವರ್ಷಗಳಿಂದ ಈ ವ್ಯಾಸಂಗ ಸಂಪೂರ್ಣ ಭರ್ತಿಯಾಗಿ ರಾಜ್ಯದಲ್ಲೇ ರ್ಯಾಂಕ್ಗಳನ್ನು ವಿದ್ಯಾರ್ಥಿಗಳು ನೀಡುತ್ತಾ ಬಂದಿದ್ದಾರೆ. ಇದೇ ಆಗಿತ್ತು ಶ್ರೀ S ಕರಿಯಪ್ಪನವರ ಕನಸು. ಇದನ್ನು ಮುಂದಿನ ಪೀಳಿಗೆಗೆ ಉತ್ತೇಜಿಸುವ ನಿಟ್ಟಿನಲ್ಲಿ ರೂರಲ್ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ರವರ ಹಸ್ತದಿಂದ ಗುದ್ದಲಿ ಪೂಜೆಯೊಂದಿಗೆ ಶ್ರೀ S ಕರಿಯಪ್ಪ ಕೃಷಿ ಮಹಾವಿದ್ಯಾಲಯವು ಹಾರೋಹಳ್ಳಿ ಸಮೀಪದಲ್ಲಿ ಇರುವ ಸಂಸ್ಥೆಯ ಗಾಂಧಿ ಫಾರಂ ಜಮೀನಿನಲ್ಲಿ ಮೊದಲನೇ ಹಂತ 35 ಕೋಟಿ ಮತ್ತು ಎರಡನೇ ಹಂತ 15 ಕೋಟಿಯ ವೆಚ್ಚದಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಕಟ್ಟಡ ಭರದಿಂದ ನಿರ್ಮಾಣವಾಗುತ್ತಿದೆ. ಈ ಅವಿಸ್ಮರಣೀಯ ಕಾರ್ಯಕ್ಕಾಗಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಹಲವಾರು ಖಾಸಗಿ ಸಂಸ್ಥೆ, ಉದ್ಯೋಗಿಗಳು ಮತ್ತು ಸರ್ಕಾರದ ಸಹಕಾರ ಪಡೆದು ಆರ್ಥಿಕ ಸವಲತ್ತುಗಳನ್ನು ಕ್ರೋಢೀಕರಿಸುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ. ಹಾರೋಹಳ್ಳಿಯಿಂದ ಮರಳುವಾಡಿ ಮಾರ್ಗವಾಗಿ ಗಾಂಧಿ ಫಾರಂ ಪ್ರದೇಶಕ್ಕೆ ತಲುಪುವ ರಸ್ತೆ ಕಿರಿದಾಗಿದ್ದು, ಈ ರಸ್ತೆಯ ಅಗಲೀಕರಣ ಕಾಮಗಾರಿಯನ್ನು ಮಾನ್ಯ DK ಶಿವಕುಮಾರ್ ಹಾಗೂ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ರಾಮನಗರದ ಜನಪ್ರಿಯ ಶಾಸಕರು ಶ್ರೀ ಇಕ್ಬಾಲ್ ಹುಸೇನ್ ರವರ ನೇತೃತ್ವದಲ್ಲಿ 9,90 ಲಕ್ಷ ವೆಚ್ಚಕ್ಕೆ ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳು ಅಗ್ರಿಕಲ್ಚರ್ ಕಾಲೇಜ್ಗೆ ತಲುಪುವ ಒಳರಸ್ತೆ ಸಂಪರ್ಕದ ಅಭಿವೃದ್ಧಿಗೆ 4,50 ಲಕ್ಷ ರೂಪಾಯಿಗಳನ್ನು ಸರ್ಕಾರದ ಇಲಾಖೆ ವತಿಯಿಂದ ಬಿಡುಗಡೆ ಮಾಡಿರುತ್ತಾರೆ. RESನ ಏಳಿಗೆಗೆ ಆರ್ಥಿಕ ಸಹಕಾರ ನೀಡುತ್ತಿದ್ದಾರೆ ಹಲವಾರು ದಾನಿಗಳು. ಅವರಲ್ಲಿ RESನ ಹಿರಿಯ ವಿದ್ಯಾರ್ಥಿ ಶ್ರೀಯುತ ಕುಪೇಂದ್ರ ರೆಡ್ಡಿಯವರು, ಮಾಜಿ ರಾಜ್ಯಸಭಾ ಸದಸ್ಯರು 1 ಕೋಟಿ ನೆರವನ್ನು ಸಂಸ್ಥೆಗೆ ನೀಡಿರುತ್ತಾರೆ. ಟ್ರಾನ್ಸ್ ಗ್ಲೋಬಲ್ ಪವರ್ ಲಿಮಿಟೆಡ್ನ ಶ್ರೀ ಸುರೇಶ್ ರವರು ಕೂಡ ಸುಮಾರು 51 ಲಕ್ಷ ನೆರವನ್ನು ನೀಡಿರುತ್ತಾರೆ. ಜೊತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರು ಶ್ರೀ ಡಾಕ್ಟರ್ ಮಂಜುನಾಥ್ ರವರು ತಮ್ಮ ಪ್ರಾದೇಶಿಕ ಅಭಿವೃದ್ಧಿ ನಿಧಿಯಿಂದ 50 ಲಕ್ಷ ನೆರವನ್ನು ನೀಡಿರುತ್ತಾರೆ. ಈ ಆಡಳಿತ ಮಂಡಳಿಯು ನೂತನವಾಗಿ ಆಯ್ಕೆಗೊಂಡ ನಂತರ ಅಧ್ಯಕ್ಷರ ಹಾಗೂ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಇಲ್ಲಿಯವರೆಗೂ ಸುಮಾರು ಒಟ್ಟು ಮೊತ್ತ 9,83,81,841 ಹಣವನ್ನು ದೇಣಿಗೆ ಹಾಗೂ ಕೆಲಸಗಳ ರೂಪದಲ್ಲಿ ಸಂಸ್ಥೆಗೆ ತಂದಿರುತ್ತಾರೆ. ಶೈಕ್ಷಣಿಕವಾಗಿಯೂ ಮತ್ತಷ್ಟು ಹಿರಿಮೆಯತ್ತ ಸಾಗುತ್ತಿದೆ ನಮ್ಮ RES. ಇವತ್ತಿನ ಅವಶ್ಯಕತೆ ಸ್ಕಿಲ್ ಸೆಂಟರ್ ಮಾಡಬೇಕು. ಸ್ಕಿಲ್ ಸೆಂಟರ್ ಮಾಡಿ ಉದ್ಯೋಗವನ್ನು ಸೃಷ್ಟಿಯಾಗುವಂಥ ಒಂದು ಕೋರ್ಸ್ಗಳನ್ನ ಮಾಡಬೇಕು. ಈ ತಾಲೂಕಿನಲ್ಲಿ ಈ ಜಿಲ್ಲೆಗೆ ಪ್ರಯೋಜನ ಆಗಬೇಕು ಅಂತ ಈಗ ಸ್ಕಿಲ್ ಸೆಂಟರ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಈಗ ದೊಡ್ಡ ದೊಡ್ಡ ಕಂಪ್ನಿಗಳು, ನೀವೆಲ್ಲ ಗೊತ್ತಿರ್ಬೋದು, ಬಜಾಜ್ ಕಂಪ್ನಿ ಗೊತ್ತಿರ್ಬೋದು, ಹಾಗೆಯೇ ಟಾಟಾ ಕಂಪ್ನಿ ಗೊತ್ತಿರ್ಬೋದು. ಸೊ ಈಗ ಬಜಾಜ್ ಕಂಪ್ನಿಯವರು ಅವರು ಒಂದು ಸ್ಕಿಲ್ ಸೆಂಟರ್ನ ಓಪನ್ ಮಾಡೋರೆ. MOU ಆಗಿದೆ, ಈ ಕೆಲಸ ನಡೀತಿದೆ.
ಸೊ ಬಜಾಜ್ ಸ್ಕೂಟ್ರು, ಬಜಾಜ್ ಆಟೋ, ಬಜಾಜ್ EV ಮೋಟರ್ಸ್ದು ಟ್ರೈನಿಂಗನ್ನು ಸ್ಕಿಲ್ಲನ್ನು ಶುರು ಮಾಡ್ತಾವ್ರೆ. ಹಾಗೆಯೇ ಇನ್ನು ದೊಡ್ಡ ಮಟ್ಟಕ್ಕೆ ಹೋಗಿ ನಾವು ಸಾತ್ನೂರಲ್ಲಿ ಸಾಕಷ್ಟು ಜಾಗ ಇದೆ, ಸಾಕಷ್ಟು ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳು, ರೂಮ್ಸ್ ಇದೆ. ಈಗ ಎಲ್ಲರಿಗೂ ಒಂದು ಒಳ್ಳೆ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಟಾಟಾ ಬೋರ್ಡಲ್ಲಿ ನಮಗೆ 10 ಕೋಟಿ ರೂಪಾಯಿಯನ್ನು ಬೋರ್ಡಿಂದ ನಮಗೆ ಈಗ 1 ತಿಂಗಳಿಂದ ಸ್ಯಾಂಕ್ಷನ್ ಆಗಿದೆ. ಸ್ಕಿಲ್ ಸೆಂಟ್ರನ್ನ ಓಪನ್ ಮಾಡೋಕ್ಕೆ ಬಹುಶಃ ಅದೊಂದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಇನ್ನು ಮೋಸ್ಟ್ಲಿ ಇನ್ನೊಂದು 8 ದಿವಸದಲ್ಲಿ ಮೂವ್ ಆಗುತ್ತೆ. ಸೊ ಈ ಥರ ಜೊತೆಗೆ ಕ್ವಾಲಿಟಿ ಎಜುಕೇಷನ್ನು ಇಂಪ್ರೂವ್ ಮಾಡಬೇಕು, ಅದು ಎಲ್ಲೋ ಕೆಳಗಡೆ ಹೋಗ್ತಾ ಇದೆ ಅಂತ ಒಂದು ಚಿಂತನೆ, ಆ ದಿಕ್ಕಿನಲ್ಲಿ ಪಯಣವನ್ನು ಮಾಡ್ತಾ ಇದ್ದೀವಿ. ಪ್ರಸ್ತುತ 2026-27ನೇ ಸಾಲಿಗೆ ಪ್ರಥಮವಾಗಿ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ 2 ವರ್ಷದ ವ್ಯಾಸಂಗವನ್ನು ಪರಿಚಯಿಸಿದೆ. ವಿದ್ಯಾರ್ಥಿಗಳು ಉತ್ಸುಕದಿಂದ ಪ್ರವೇಶ ಪಡೆಯುತ್ತಿದ್ದಾರೆ. ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಲು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಬೇಕು. ನೀಟ್, JEE, CET ಮುಂತಾದವು. ಬೆಂಗಳೂರಿನ ಪ್ರತಿಷ್ಠಿತ ಬೇಸ್ ಸಂಸ್ಥೆ ನಮ್ಮ ವಿದ್ಯಾರ್ಥಿಗಳಿಗೆ ಈ ಸಾಲಿನಿಂದಲೇ ತರಬೇತಿ ನೀಡುತ್ತಿದೆ. ಕನೆಕ್ಟಿವಿಟಿ IT ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ಮುಖ್ಯಸ್ಥರಾದ ಶ್ರೀಯುತ ನರಸಿಂಹಮೂರ್ತಿರವರು ಬೇಸ್ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳ ಶುಲ್ಕ ಪಾವತಿಗೆ ಪ್ರತಿ ವರ್ಷ 25 ಲಕ್ಷ ರೂಪಾಯಿಗಳ ಸಹಾಯ ಹಸ್ತ ಚಾಚಿದ್ದಾರೆ. ಜೊತೆಗೆ 32 ಲಕ್ಷಗಳ ವೆಚ್ಚದಲ್ಲಿ ಪೀಠೋಪಕರಣ, ಲ್ಯಾಪ್ಟಾಪ್ಗಳನ್ನು ನೀಡುವುದಾಗಿ ಸಾರ್ವಜನಿಕವಾಗಿ ಘೋಷಿಸಿರುತ್ತಾರೆ. ಈಗ RES PU ಕಾಲೇಜು ಇಂಟಿಗ್ರೇಟೆಡ್ PU ಕಾಲೇಜಾಗಿ ಬದಲಾಗಿದೆ. ಗ್ರಾಮೀಣ ಭಾಗದ ಮಕ್ಕಳು ಅಕ್ಷರ ಕಲಿತರೆ ದೇಶವೇ ಅಭಿವೃದ್ಧಿಯಾದಂತೆ. ಈ ನಿಟ್ಟಿನಲ್ಲಿ ರೂರಲ್ ಎಜುಕೇಷನ್ ಸೊಸೈಟಿ ಕನಕಪುರ ದೇಶಕ್ಕೆ ಮಾದರಿಯಾಗಿದೆ. ಇತರೆ ಕ್ಷೇತ್ರದಲ್ಲಿಯೂ ನಮ್ಮ RES ಕಾರ್ಯನಿರ್ವಹಿಸುತ್ತಿದೆ. ಕಳೆದ 3 ವರ್ಷಗಳಿಂದ ಶ್ರೀ S ಕರಿಯಪ್ಪರವರ ಜನ್ಮ ದಿನೋತ್ಸವದ ಅಂಗವಾಗಿ ರಾಮನವಮಿ ದಿನದಂದು ಸಾಂಸ್ಕೃತಿಕ ತಂಡಗಳು, ವಿದ್ಯಾರ್ಥಿಗಳು, ಬೋಧಕರು ಹಾಗೂ ಪೋಷಕರೊಂದಿಗೆ ಕನಕಪುರ ನಗರದ ಪ್ರದೇಶದಲ್ಲಿ ಮೆರವಣಿಗೆಯನ್ನು ಆಯೋಜಿಸಲಾಗುತ್ತದೆ ಮತ್ತು ಅವರ ಸ್ಮರಣೆಯ ಕಾರ್ಯಕ್ರಮವನ್ನು ಕೂಡ ಪ್ರತಿ ವರ್ಷ ಸಂಸ್ಥೆ ಆಯೋಜಿಸುತ್ತಾ ಬಂದಿದೆ. ಇದರಿಂದ ಶ್ರೀಯುತರ ವ್ಯಕ್ತಿತ್ವ ಹಾಗೂ ವಿದ್ಯಾಕ್ಷೇತ್ರದಲ್ಲಿ ಮಾಡಿರುವ ಸೇವೆ ಸಾರ್ವಜನಿಕರ ಮನಸ್ಸಿನಲ್ಲಿ ಸದಾ ಉಳಿಯುತ್ತದೆ. ಜೊತೆಗೆ ಕೃಷಿ ಮೇಳ 2025 ಪ್ರಥಮ ಬಾರಿ RES ವತಿಯಿಂದ 2 ದಿನಗಳ ಕಾಲ ರೈತರನ್ನು ಮತ್ತು ಕೃಷಿ ಉತ್ಪಾದಕರನ್ನು ಆಹ್ವಾನಿಸಿ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಲಾಗಿತ್ತು. ಈ ಕೃಷಿ ಮೇಳದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದರು. ಇದರಿಂದ ಹಲವಾರು ಜನರಿಗೆ ಮತ್ತು ರೈತರಿಗೆ ಈ ಮೇಳ ಉಪಯೋಗವಾಗಿದೆ. RESನ ಆಯಾ ವಿಭಾಗವು ವಿಶಿಷ್ಟತೆಯೊಂದಿಗೆ ವರ್ಷವಿಡೀ ಹಲವಾರು ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಆರೋಗ್ಯ ಶಿಬಿರ, ಕ್ರೀಡೋತ್ಸವ ಹಾಗೂ ಮುಂತಾದ ಕಾರ್ಯಕ್ರಮಗಳನ್ನು ಬಹಳ ಸುಂದರವಾಗಿ ಮತ್ತು ಅಚ್ಚುಕಟ್ಟಾಗಿ ಆಯೋಜಿಸುತ್ತಿದೆ. ಹಾಗೇನೆ ಇನ್ನೊಂದು ಅವಶ್ಯಕತೆ ನಮಗೆ ಬೇಕಾಗಿದೆ. ಆರ್ಥಿಕವಾಗಿ ಸದೃಢವಾಗಿ ಸಂಸ್ಥೆಯನ್ನು ಬೆಳೆಸಬೇಕಾಗಿರುವಂಥ ಚಿಂತನೆ ಮಾಡಿ ಮುಂದಿನ ಯಾವ ರೀತಿ ಹೋಗಬೇಕು ಅನ್ನೋದು ಚಿಂತನೆ ನೀವೆಲ್ಲ ಸೇರಿ ಮಾಡಬೇಕಾಗಿದೆ. ಅವ್ರು ಕರಿಯಪ್ಪನವರು ಒಬ್ಬರೇ ಈ ಸಂಸ್ಥೆಯನ್ನು ಕಟ್ಟಿ ಕಷ್ಟ ಕಾಲದಲ್ಲಿ ಬೆಳೆಸಿರುವಂಥದ್ದು. ಈಗ ನಾವು ಮ್ಯಾನೇಜ್ಮೆಂಟ್ ಅವರು ನಾನು ಒಬ್ಬನೇ ಇದನ್ನ ತಗೋಗ್ತೀನಿ ಅಂದ್ರೆ ಆಗಲ್ಲ. ಇದಕ್ಕೆ ನಾವು ಈ ಹಳೆಯ ವಿದ್ಯಾರ್ಥಿಗಳು, ಅದರಲ್ಲಿ ಎಷ್ಟೋ ಜನ IAS ಆಫೀಸರ್ ಆಗಿದ್ದೀರಾ, ಎಷ್ಟೋ ಜನ IPS ಆಫೀಸರ್ ಆಗಿದ್ದೀರಾ, ಎಷ್ಟೋ ಜನ ಸೈಂಟಿಸ್ಟ್ ಆಗಿದ್ದೀರಾ, ಎಷ್ಟೋ ಜನ ಇಂಜಿನಿಯರ್ಸ್ ಆಗಿದ್ದೀರಾ, ಡಾಕ್ಟರ್ಸ್ ಆಗಿದ್ದೀರಾ, ಸಮಾಜದಲ್ಲಿ ಜನಪ್ರತಿನಿಧಿಗಳಾಗಿದ್ದೀರಾ, ಸಮಾಜದಲ್ಲಿ ಎತ್ತರ ಮಟ್ಟಕ್ಕೆ ಬೆಳೆದಿದ್ದೀರಾ. ನೀವು ಬಹುಶಃ ಮುಂದಿನ ದಿವಸಗಳಲ್ಲಿ ನಾವು ಹಳೆಯ ವಿದ್ಯಾರ್ಥಿ ಸಂಘದ ಎಲ್ಲ ತಮ್ಮಂಥವರ ಸಲಹೆ, ಸಹಕಾರ, ಸಹಾಯ, ಧನ ಸಹಾಯ ಇವೆಲ್ಲ ಒಟ್ಟಿಗೆ ಕೂಡಿ ನಾವು ಬೆಳೆಸಬೇಕಾಗಿದೆ. ನಾನು ಸಂಸ್ಥೆಯ ಅಧ್ಯಕ್ಷನಾಗಿ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರಿಗೂ ಇವತ್ತು ಯಾರು ಇಲ್ಲಿ ಬಂದಿದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಗ್ರಾಮೀಣ ಮಕ್ಕಳ ಬಾಳಿನಲ್ಲಿ ಜ್ಞಾನದ ದೀವಿಗೆಯನ್ನು ಹಚ್ಚಿದ ಪೂಜ್ಯ ಶ್ರೀ S ಕರಿಯಪ್ಪನವರ ನಿಸ್ವಾರ್ಥ ಸೇವೆ
ಎಂದೆಂದಿಗೂ ಅಮರ. ಅವರ ತಪೋಭೂಮಿಯಾದ ದಿ ರೂರಲ್ ಎಜುಕೇಷನ್ ಸೊಸೈಟಿಯ ಭಾಗವಾಗಿರುವುದೇ ನಮ್ಮೆಲ್ಲರ ಸೌಭಾಗ್ಯ.